ಎಲ್ಲರೂ ತಗೊಂಡು ವಿಶ್ವ ಕನ್ನಡ ಹಬ್ಬ ಅಂತ ಒಂದು ಇವೆಂಟ್ನ ಆರ್ಗನೈಸ್ ಮಾಡ್ತಾರೆ. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಡಾಕ್ಟರ್ ಶಿವಕುಮಾರ್ ನಾಗರನವಲೆ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ಬೇಸಿಕಲಿ ನಮಗೆ ಎಲ್ಲ ಇನ್ಫಾರ್ಮೇಷನ್ ಏನು ಕೊಡ್ತಾರೆ ಅಂದರೆ, ನಾನು ಕರ್ನಾಟಕ ಪ್ರೆಸ್ ಕ್ಲಬ್ ನಡೆಸ್ತಿದ್ದೀನಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಿಶ್ವ ಕನ್ನಡ ಹಬ್ಬ ಮಾಡಬೇಕು. ಸೊ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸು ಮತ್ತು ಬೇಸಿಕ್ಲಿ ನಾನು ಇಂಟರ್ನ್ಯಾಷನಲ್ ಇವೆಂಟ್ಸ್ ಆರ್ಗನೈಸ್ ಮಾಡ್ತೀನಿ. ಸೊ ನಮ್ಮಂಥ ಜನರನ್ನ ಗುಡ್ಡೆ ಹಾಕ್ಬಿಟ್ಟು ನೀವು ಕೆಲಸ ಮಾಡಿ, ಕನ್ನಡಕ್ಕೇನೋ ಮಾಡಿ, ಸೊ ಆ ಒಂದು ಕನ್ನಡ ಸೆಂಟಿಮೆಂಟ್ ಏನಿದೆಯೋ ಅದನ್ನು ಟಾರ್ಗೆಟ್ ಮಾಡಿ ಫ್ರೀಯಾಗಿ ನಮ್ಮ ಹತ್ರ ಕೆಲಸನ ತಗೋತಾರೆ. ಸೊ ಇಂಟ್ರೊಡಕ್ಷನ್ ಟೈಮಲ್ಲೇ ನಮಗೆ ಹೇಳೋದೇನು, ನೀವು ಬರೀ ಕೆಲಸ ಮಾಡಿ ನಿಮ್ಮನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕರ್ಕೊಂಡು ಹೋಗಿ ನಿಮಗೊಂದು ವೇದಿಕೆ ಕೊಡ್ತೀವಿ, ಕನ್ನಡಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ, ಕನ್ನಡ ತಾಯಿಗೆ ಸರ್ವಿಸ್ ಮಾಡ್ತಿದ್ದೀರಾ ಅಂತ ನಮ್ಮನ್ನು ಪುಸ್ಲಾಯಿಸಿ ಬರೆಸ್ತಾರೆ. ನಾವು ಒಂದು ಯಾವುದೇ ಆದ ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟ್ ಮಾಡಲ್ಲ, ಯಾವುದೇ ಆದ ಒಂದು ರೆಕಗ್ನಿಷನ್ನು ಇಲ್ಲ ಇನ್ನೊಂದು ಮಾಡೋದಿಲ್ಲ. ವಿ ಹ್ಯಾವ್ ಪರ್ಸ್ನಲ್ ಲವ್ ಆನ್ ಅವರ್ ಕಲ್ಚರ್ ಆ್ಯಂಡ್ ಕನ್ನಡ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿರೋ ಕನ್ನಡಿಗರಿಗೆ ಒಂದು ಹಬ್ಬ ಮಾಡೋದು, ಇಟ್ ಈಸ್ ಡೆಫಿನೆಟ್ಲಿ ಅ ಗುಡ್ ಸೋಷಿಯಲ್ ಕಾಸ್ ಅಂತ ನಾವು ಇಡೀ ಟೀಮು ಇದಕ್ಕೆ ಸೇರ್ಕೊಳ್ತೀವಿ. ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅಂದರೆ, ನಮ್ಮನ್ನೇ ಸ್ಪಾನ್ಸರ್ಶಿಪ್ ತಗೊಂಬರೋದಕ್ಕೆ ಹೇಳ್ತಾರೆ, ಮತ್ತು ನಮ್ಮನ್ನೇ ಒಂದು ಕಾಂಪಿಟೇಷನ್ ಥರ ಒಂದು ವೆರಿ ಇಮೋಷ್ನಲಿ ಟಾರ್ಗೆಟ್ ಮಾಡಿ, ನೀವು ಮಾಡಲೇಬೇಕಮ್ಮ, ನೀವೇ ನನ್ನ ತಾಯಿ, ನೀನೇ ನನ್ನ ಮಗಳು, ನೀನಿಂದ ತೋರಿಸ್ತೀನಿ ಸರ್, ಖಂಡಿತ ತೋರಿಸ್ತೀನಿ. ಸೊ ಈ ಥರ ಎಲ್ಲ ನಮ್ಮನ್ನು ಟಾರ್ಗೆಟ್ ಮಾಡಿ, ಇನ್ನೇನು 3 months ಅಷ್ಟೇ ಒಂದು ಇವೆಂಟ್ಗೆ ನಾವು ಮಾಡಬೇಕಾಗಿರೋದು. ದಟ್ ಈಸ್ ದ ಟೈಮ್ ಪೀರಿಯಡ್ ವಾಟ್ ವಿ ಹ್ಯಾವ್ ಅಕ್ಸೆಪ್ಟೆಡ್. ಬಟ್ ನಮಗೆ ಕಮಿಟಿ ಇದೆ, ನೀವೊಂದು ಆಫರ್ ಲೆಟರಲ್ಲಿ ನೀವು ನಾನೇ ಹಾಕ್ಕೊಂಡು ಬರ್ತೀನಿ, ಬಟ್ ನನಗೆ ಆಫರ್ ಲೆಟರ್ ಕೊಡಿ ಅಂತ ನಮ್ಮ ಹತ್ರ ಲೆಟರ್ಸ್ ತಗೋತಾರೆ. ಬಟ್ ನಮಗದು ಅರಿವಾಗೋದಿಲ್ಲ. ನಮ್ಮ ಪ್ರಾಬ್ಲಮ್ ಏನಿದೆ, ಓಕೆ ನಾವು ಕನ್ನಡಕ್ಕೇನೋ ಮಾಡಬೇಕು ಅಂತ ಹೊರಟಿದ್ದೀವಿ, ಅವ್ರು ಹೇಳಿದ್ದನ್ನು ನಾವು ಕೇಳ್ತೀವಿ, ಕಮಿಟಿ ಇದೆ, ನಾವು ಪರ್ಮಿಷನ್ ಕೇಳಬೇಕು, ಹಂಗೆ ಅಂತ. ಹೋಗ್ತಾ ಹೋಗ್ತಾ ಗೊತ್ತಾಯಿತು ಅದರಲ್ಲಿ ಯಾವುದೇ ಆದ ಕಮಿಟಿ ಇಲ್ಲ, ಒಂದು ಟ್ರೆಷರರ್ ಇಲ್ಲ, ಒಂದು ಸೆಕ್ರೆಟ್ರಿ ಇಲ್ಲ, ಯಾರು ಅಂದರೆ ಯಾರೂ ಇಲ್ಲ. ಸೊ ನಮ್ಮ ಡಾಕ್ಟರ್ ಸೋಮಶೇಖರ್ ಸರ್, ನಮ್ಮ IAS ಆಫೀಸರ್, ಅವರೊಬ್ಬರನ್ನ ಇಟ್ಕೊಂಡು ನಮಗೆಲ್ಲ ಆದೇಶ ಪತ್ರ ಕೊಡ್ತಾರೆ. ಕೊಟ್ಟು ಕೆಲಸವನ್ನು ನಾವು ಶುರು ಮಾಡ್ತೀವಿ. ಹಾಂ, ಎಕ್ಸಾಕ್ಟ್ಲಿ ಸರ್, ಕಣ್ಣು ಪತ್ರಿಕೆ, ನಾನು ಪ್ರೆಸ್ಸು, ನಾನು ಮೀಡಿಯಾ, ನಾನು ಹಿಂಗೆ, ನಾನು ಹಂಗೆ ಅಂತ ಅವರು ಉಬ್ಬಿಸ್ಕೊಂಡು ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿ ಏಮಾರಿಸೋದೆ ಅವರ ದೊಡ್ಡ ಒಂದು. ಎಸ್ ಸರ್, ಪ್ರೆಸ್ ಕ್ಲಬ್ ಮೆಂಬರ್ ಅಂತ ನಾವು ಎಸ್ಟರ್ಡೇ ಓನ್ಲಿ ವಿ ವರ್ ಟಾಕಿಂಗ್. ಸೊ ನಾನು ರಾಜ್ ಅಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸೊ ನಾನು ಶಿವಕುಮಾರ್ ನಾಗರನಗಲೆ ಅವ್ರನ್ನ ಮೀಟ್ ಮಾಡಿ, ಇವರು ಕನ್ನಡ ಹಬ್ಬ ಮಾಡ್ತೀವಿ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದು ಮಾಡ್ತಾಯಿದ್ರು. ಕನ್ನಡ ಅಂದಾಗ ನಾವು ಕನ್ನಡಿಗರಿಗೆ ಒಂದು ಹೆಮ್ಮೆ, ನಾವು ಏನೋ ಒಂದು ಮಾಡಬೇಕು ಕನ್ನಡಕ್ಕೋಸ್ಕರ ಅಂತ. ಸೊ ಹಾಗಾಗಿ ನಾನು ಸೋಷಿಯಲ್ ಸರ್ವಿಸಲ್ಲಿರೋದ್ರಿಂದ ನಾನು ಆಸೆ ಪಟ್ಟು ಅಲ್ಲಿ ಹೋದೆ. ಸ್ಟೇಟ್ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ನನಗೆ ಒಂದು ಪೋಸ್ಟ್ ಕೊಡ್ತಾರೆ. ಆ ಪೋಸ್ಟು ಒಂದು ಪತ್ರ ಕೊಡೋದಕ್ಕೆ ನನ್ನ ಹತ್ರ 25,000 ಕಲೆಕ್ಟ್ ಮಾಡ್ಕೋತಾರೆ. ನಾನು ಟ್ರಾನ್ಸ್ಫರ್ ಮಾಡಿರೋ ಡಾಕ್ಯುಮೆಂಟನ್ನು ನನ್ನ ಹತ್ರ ಇದೆ. ಸೊ ಬರೀ ಆದೇಶ ಪತ್ರ ಕೊಡೋದಕ್ಕೆ ಅವರು ಆಲ್ಮೋಸ್ಟ್ ಒಂದು 600ರಿಂದ 700 ಜನಕ್ಕೆ ಆದೇಶ ಪತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಜನ ಎಲ್ಲರ ಹತ್ರನೂ ಈ ಥರ ಇಸ್ಕೊಳ್ತಾರೆ. ಆದರೆ ಫೈನಲ್ ಆಗಿ ಸಿಂಗಾಪುರ್ಗೆ ಹೋದಾಗ ಅಲ್ಲಿ ಉಳ್ಕೊಂಡಿದ್ದು ಬರೀ 10 ಜನ ಮಾತ್ರನೇ, ನಾವು ಅಷ್ಟೇ ಉಳ್ಕೊಂಡಿದ್ದು. ಸೊ ನಾವೇನಂದರೆ, ಆಯಿತು ಇಷ್ಟೆಲ್ಲ ಮಾಡಿದ್ದೀವಿ, ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ, ಸರಿ ಮಾಡೋಣ ಹಬ್ಬ ತಾನೇ ಅಂದ್ಬಿಟ್ಟು ಇದು ಮಾಡಿದ್ವಿ. ಆಮೇಲೆ ಅವ್ರು ಏನು ಮಾಡಿದ್ರು ಅಂದರೆ, ಅವ್ರ ಹತ್ರ ಅಲ್ಲಿ ಆಡಿಟೋರಿಯಂ ಕಟ್ಟೋಕ್ಕೆ ದುಡ್ಡಿರಲಿಲ್ಲ ಸಿಂಗಾಪುರ್ನಲ್ಲಿ. ಅವಾಗ ಅವರು ನನ್ನನ್ನು ಕೇಳಿದ್ರು, ಅಮ್ಮ ಏನಾದರೂ ಮಾಡಿಕೊಡಿ ಅಮ್ಮ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಹೇಳಿದೆ, ಸರ್ ಸಡನ್ನಾಗಿ 5 ಲಕ್ಷ ಅಂತಂದರೆ ಎಲ್ಲಿಂದ ಕೊಡೋದು ಸರ್ ಅಂತ ಹೇಳಿದೆ ನಾನು. ಅದಕ್ಕೆ ಏನಾದರೂ ಮಾಡಿ ನೀವು ಒಂಚೂರು ನನಗೆ ಹೆಲ್ಪ್ ಮಾಡಿ ಅಂತ ಹೇಳಿದಾಗ, ನಾನು ಅವ್ರ ಅಕೌಂಟಿಗೆ 5 ಲಕ್ಷ ರೂಪಾಯಿನ ನಮ್ಮ ಹಸ್ಬೆಂಡ್ ಅವರ ತಂದೆ ಅವರಿಗೆ ಅಂತ ಇಟ್ಟಿದ್ದು 5 ಲಕ್ಷ ರೂಪಾಯಿನ ಇಟ್ಬಿಟ್ಟು ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ ನಾನು. ಅದು ಇದನ್ನು ಕೂಡ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವ್ರಿಗೆ ಕಳಿಸಿದೆ ಸ್ಲಿಪ್ಪು. ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇನೇ, ಅಮ್ಮ ತಪ್ಪು ತಿಳ್ಕೊಬೇಡಿ, ನೆಕ್ಸ್ಟ್ ಡೇನೇ ನೋಡಿ ಅಮ್ಮ ಪ್ಲೀಸ್ ಏನು ತಪ್ಪು ತಿಳ್ಕೊಬೇಡಿ, ಇನ್ನೊಂದು ಸ್ವಲ್ಪ ಅರೇಂಜ್ ಮಾಡಿ ಅಂತ ಹೇಳಿದ್ರು. ಅವಾಗ ನನ್ನ ಸಂಬಂಧಿಕರು ಮತ್ತು ಫ್ರೆಂಡ್ಸ್ ಹತ್ರ ತೊಗೊಂಡು 4,87,000 ಮತ್ತೆ ಡಿಪಾಸಿಟ್ ಮಾಡಿ ಮತ್ತೆ ಅವ್ರಿಗೆ ಇದನ್ನು ಮಾಡಿದೆ. ಅದಾಗಿ ಅಲ್ಲಿ ಕಟ್ಟಿದ ಮೇಲೆ, ಆಡಿಟೋರಿಯಂ ಕಟ್ಟಿದ ಮೇಲೆ, ಯಾವತ್ತು ನವೆಂಬರ್
5ನೇ ತಾರೀಕು ನನಗೆ ಕರೆದ್ರು, ಎಲ್ಲರೂ ಕಮಿಟಿಯವರೆಲ್ಲ ಇದ್ವಿ. ಯಾಕಂದರೆ 7ನೇ ತಾರೀಕು ನಾವು ನವೆಂಬರ್ 7ನೇ ತಾರೀಕು ಸಿಂಗಾಪುರ್ಗೆ ಹೋಗಬೇಕಾಗಿತ್ತು. ಕಮಿಟಿಯವರೆಲ್ಲ ಕರೆದ್ರು ಮೀಟಿಂಗ್ಗೆ ಅಂತೇಳಿ. ಹೋದಾಗ ನನ್ನ ಹತ್ರ ಇವಾಗ ದುಡ್ಡು 1 ರೂಪಾಯಿ ಇಲ್ಲ. ಸಿಂಗಾಪುರ್ ಎಲ್ಲ ಟಿಕೆಟ್ ಎಲ್ಲ ಆಗ್ಬಿಟ್ಟಿದೆ. ಹೋಗೋದು ಮಾತ್ರ ಟಿಕೆಟ್ ಮಾಡಿದ್ದಾರೆ, ಬರೋದಕ್ಕೆ ರಿಟರ್ನ್ ಟಿಕೆಟ್ ಮಾಡಿಲ್ಲ. ಸೊ ಸಿಂಗಾಪುರ್ ರೂಮ್ಸು ಬುಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ಒಬ್ಬೊಬ್ಬರ ಹತ್ರ 1,05,000 ಒಂದೊಂದು ಪ್ಯಾಕೇಜಿಗೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾವಿಲ್ಲಿಂದ ಹೋಗಿದ್ದು 98 ಜನ. ಪ್ಯಾಕೇಜ್ ಬಂದ್ಬಿಟ್ಟು 60,000. ಬಟ್ ಅವ್ರು ಚಾರ್ಜ್ ಮಾಡಿದ್ದು ಪ್ರತಿಯೊಂದು ಇವ್ರಿಗೆ ಟ್ರಾವೆಲರ್ಸ್ಗೆ 1,20,000, 1,50,000 ಲಕ್ಷ ಆ ಥರ ಚಾರ್ಜ್ ಮಾಡಿ ತೊಗೊಂಡ್ರು. ಬಟ್ ದಟ್ ಈಸ್ ಫೈನ್. ಅವರ ಟ್ಯಾಲೆಂಟು ಮೋಸ ಮಾಡಿ ಇದು ಮಾಡೋದು, ಅವ್ರ ಟ್ಯಾಲೆಂಟು ತೊಗೊಂಡ್ರು. ಆಮೇಲೆ 5ನೇ ತಾರೀಕು 3 ಗಂಟೆಗೆ ಕರೆದ್ಬಿಟ್ಟು 7 ಗಂಟೆ ಇದು ನಾವು ಈ ಅತಿಥಿಗಳಿಗೆಲ್ಲ ಗೆಸ್ಟ್ಗಳು ಕರೆದಿದ್ರು. ವಸಿಷ್ಠ ಸಿಂಹ ಅವ್ರಿಗೆಲ್ಲನೂ ಕರೆದಿದ್ರು. ಅವ್ರಿಗೆಲ್ಲ ರಿಟರ್ನ್ ಮರ್ಯಾದೆ ಹೋಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲಮ್ಮ ಅಂದ್ಬಿಟ್ಟು ಬಂದು ನನ್ನ ಕಾಲು ಇಟ್ಕೊಂಡ್ರು. ಅಷ್ಟು ದೊಡ್ಡ ಮನುಷ್ಯ ಬಂದು ನನ್ನ ಕಾಲನ್ನ ಹಿಡ್ಕೊಂಡು, ನಾನು ಸರ್ ದಯವಿಟ್ಟು ಮುಟ್ಬೇಡಿ, ನೀವು ದೊಡ್ಡವ್ರು ನನ್ನ ಮುಟ್ಬೇಡಿ ಹಂಗೆಲ್ಲ. ಅವರೇ ಶಿವಕುಮಾರ್ ನಾಗನವೇಲಿ ಅವರು. ಸೊ ಹಾಗಾಗಿ ಕಣ್ಣು ಪತ್ರಿಕೆ ಶಿವಕುಮಾರ್ ನಾಗನವೇಲಿ ಅವರು. ಅವಾಗ ನಾನು ಸರ್ ಅಷ್ಟು ಸಡನ್ನಾಗಿ ನೀವು 25 ಲಕ್ಷ ಅಂತಂದರೆ ಎಲ್ಲಿಂದ ಸರ್ ತರಲಿ ನಾನು ಅಂತ ಹೇಳಿದಕ್ಕೆ, ನೋಡಿ ನಿಮ್ಗೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ, ಶನಿವಾರ ಕೊಟ್ಬಿಡ್ತೀನಮ್ಮ, ಶನಿವಾರ ಬಂದ ತಕ್ಷಣ ನಾನು ಕೊಟ್ಬಿಡ್ತೀನಿ ಅಂದರು. ನಾನು 2-3 ಕಡೆ ಟ್ರೈ ಮಾಡಿದೆ, ಯಾರು ಇಟ್ಕೊಂಡಿರ್ತಾರೆ ಅಷ್ಟೊಂದು ದುಡ್ಡು ಕ್ಯಾಶು? ಸರಿ ಹೇಳ್ಬಿಟ್ಟು ಯಾರೂ ಇಲ್ಲ ಅಂತ ಹೇಳಿದ್ರು. ಫೈನಲಿಗೆ ಬಂದುಬಿಟ್ಟು ನನಗೆ ಹೇಳಿದ್ರು, ಒಂದು ಕೆಲಸ ಮಾಡಿಮ್ಮ, ಹೇಗಿದ್ರು CM ಫಂಡ್ 15 ಲಕ್ಷ ಸ್ಯಾಂಕ್ಷನ್ ಆಗಿತ್ತು, ಅದು ನನಗೂ ಗೊತ್ತಿತ್ತು, ನಾನೇ ಫಾಲೋ ಅಪ್ ಮಾಡಿದ್ದು. ಮತ್ತು KMF ನಂಜೇಗೌಡರು ಸರ್ ಕಡೆಯಿಂದ 5 ಲಕ್ಷ ಸ್ಪಾನ್ಸರ್ಶಿಪ್ ನಾನೇ ತಂದು ಕೊಟ್ಟಿದ್ದು. ಸರ್ ಅದಾದಮೇಲೆ ಇವ್ರೇನು ಹೇಳಿದ್ರು, ನನಗೇನಾದ್ರು ಮಾಡಿ ಇದು ಮಾಡಿಕೊಡಿ, ಇಲ್ಲಾಂದರೆ ಹೆಂಗಿದ್ರು ನಾಳೆ ದುಡ್ಡು ಬರುತ್ತೆ, ಫಂಡು CM ಫಂಡ್ ಬರುತ್ತೆ. ಸೊ ಅದರಿಂದ ನೀವು ಒಡವೆ ಬಿಡಿಸ್ಕೊಂಡ್ಬಿಡ್ತೀರಂತೆ, ನೀವು ಒಡವೆ ಇಟ್ಬಿಟ್ಟು ಕೊಟ್ಟರೆ ನಾಳೆ ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ, ನೀವೇ ಬಿಡಿಸ್ಕೊಳ್ಳಿ ಅಂದರು. ನಾಳೆಲ್ಲ ನಾಳೆ ತಾನೇ ಬಿಡಿಸ್ಕೊಳ್ತೀವಿ, ನಾಳೆಗೆ ಹೋಗ್ಬೇಕು ನಾವು ಸಿಂಗಾಪುರ್ಗೆ, ನಾಳೆ ಬಿಡಿಸ್ಕೊಂಡ್ಬಿಡ್ತೀವಲ್ಲ ಅಂತ ಇದಕ್ಕೆ ಏನು ಮಾಡಿದೆ, ನಾನು ಹೋಗ್ಬಿಟ್ಟು ರೂಪಿ ಗೋಲ್ಡ್ ಅಂತ ಹೇಳ್ಬಿಟ್ಟು ಇದರಲ್ಲಿ 10 ಲಕ್ಷ ರೂಪಾಯಿ ಇಟ್ಬಿಟ್ಟು ಅವ್ರಿಗೆ RTGS ಮಾಡಿದ್ದೀನಿ, ಗೋಲ್ಡ್ ಪ್ಲೆಡ್ಜ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಡೇ ನಾನು ಬಿಡಿಸ್ಕೊತೀನಿ ಅನ್ನೋ ಧೈರ್ಯದ ಮೇಲೆ, ಯಾಕಂದರೆ ನನಗೆ ಗೊತ್ತಿತ್ತು CM ಅವರು ಸೈನ್ ಮಾಡಿ ಕೊಟ್ಟಿದ್ರು ನಮಗೆ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ CM ಲೆಟ್ರು ಅವರೇ ಸೈನ್ ಮಾಡಿ ನಮ್ಮ ಎದುರುಗಡೆ ಕೊಟ್ಟಿದ್ರು. ಇವರಿಗೆ 15 ಲಕ್ಷ ಸ್ಯಾಂಕ್ಷನ್ ಮಾಡತಕ್ಕದ್ದು ಅಂತ. ಯಾರಿಗೆ ಅಂದರೆ ಸಿದ್ಧಿ ಜನಾಂಗದವ್ರಿಗೆ. ಅವರು ಸಿದ್ಧಿ ಜನಾಂಗದವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಇದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬರಿಗೆ 60,000 ರೂಪಾಯಿ ಪ್ಯಾಕೇಜ್ಗೆ CM ಹತ್ರ 1.5 ಲಕ್ಷ ಅಂತ ಹೇಳಿ 15 ಲಕ್ಷ ಸ್ಯಾಂಕ್ಷನ್ ಮಾಡಿಸ್ಕೊಂಡು. ಸರಿ ಅವ್ರಿಗೆ ಬಂದಿಲ್ಲ ಅಂದರೆ ಪಕ್ಕದಲ್ಲಿರೋ ಪುಟ್ಟರಾಜು ಅವರಿದ್ರು, ಅವ್ರ ಮನೆ ಪಕ್ಕದಲ್ಲಿ ಪುಟ್ಟರಾಜು ಇವ್ರದ್ದು ಮನೆ, ಇವರು ಮೇಯರ್, ಎಕ್ಸ್ ಮೇಯರ್ ಪುಟ್ಟರಾಜು ಸರ್ ಮನೆ. ಅವರು 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ಪಾನ್ಸರ್ಶಿಪ್ಪು. ಇಲ್ಲ CM ಬಂದರೂ ಬಿಡಿಸ್ಕೊಡ್ತೀನಿ, ಇಲ್ಲ ಪುಟ್ಟರಾಜು 10 ಲಕ್ಷ ಕೊಟ್ಟರು ಬಿಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ನನಗೆ ಕಾಲು ಇಟ್ಕೊಂಡ್ರು. ಅವ್ರು ನಾನೇನು ಮಾಡಿದೆ, ಹೋಗಿ ಇಟ್ಬಿಟ್ಟು RTGS ಮಾಡಿದೆ ಅವ್ರ ಅಕೌಂಟ್ಗೆ ಇದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಡೇ ಫುಲ್ಲು ಪ್ಯಾಕಿಂಗ್ ನಮ್ಮದು. ಯಾಕಂದರೆ ಅವ್ರು ಹೆಂಗೆ ನಮಗೆ ಇದು ಮಾಡ್ತಾರೆ ಅಂದರೆ, 8ವರೆಗೂ ಸುಮ್ಮನೆ ಇರ್ತಾರೆ, 8ಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಟಾರ್ಚರ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಮಾನ ಮರ್ಯಾದೆ ಮಾಡಲೇಬೇಕು, ಸಿಚುವೇಶನ್ಗೆ ತಗೊಂಬಂದು ಹಾಕ್ಬಿಡ್ತಾರೆ. ಅವಾಗ ನಾನೇನು ಮಾಡಿದೆ, ಅದಕ್ಕೆ ಬಂದಮೇಲೆ ಫೋನ್ ಮಾಡ್ತೀನಿ, ಫೋನ್ ಎತ್ತುತ್ತಾ ಇಲ್ಲ, ಮೆಸೇಜ್ ಮಾಡ್ತೀನಿ, ಮೆಸೇಜ್ ಇಲ್ಲ. ಆಮೇಲೆ ಸರ್ ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ, ಮೆಸೇಜಿಗೆ ರಿಪ್ಲೈ ಮಾಡಿ ಅಂದರೆ, ಆಯ್ತಮ್ಮ ನಾನು ಮೀಟಿಂಗಲ್ಲಿದ್ದೀನಿ, ಮಿನಿಸ್ಟರ್ ಎದುರುಗಡೆ ಮೀಟಿಂಗ್ ಮಾಡ್ತಾ ಇದ್ದೀನಿ, ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಸರ್ ಸಿಂಗಾಪುರ್ಗೆ ಹೋಗಿ ಬಂದಾಗಿಂದ ಒಂದು ಸಲಿನೂ ನನ್ನ ಮನೆ ಹತ್ರ ಕರೆದಿಲ್ಲ ಸರ್ ಅವರು. ಸರ್ ನನ್ನ ಮನೆ ಹತ್ರ ಬರ್ತಾ ಇದ್ದೀನಿ ಸರ್ ಅಂದರೆ, ಇರಲ್ಲಮ್ಮ ನಾನು ಒಂದು ವೇಳೆ ನಾನು ಹೋಗಿ ಫೋಟೋ ಕೂಡ ನಾನು ಅವ್ರ ಮನೆ ಮುಂದೆ ನಿಂತ್ಕೊಂಡು ಕ್ಲಿಕ್ ಮಾಡಿ ಅವ್ರ ಫೋಟೋ ಕಳಿಸಿದ್ದೀನಿ, ಸರ್ ನಿಮ್ಮ ಮನೆ ಮುಂದೆನೇ ಇದ್ದೀನಿ ಸರ್, ಎಲ್ಲಿದ್ದೀರಾ ಅಂತ. ನೋ ರೆಸ್ಪಾಂಡು, ಒಳಗಡೆಯಿಂದ ಲಾಕ್ ಮಾಡ್ಕೊಳ್ತಾರೆ. ಮತ್ತು 3 ಅಂತಸ್ತು ಟ್ರಿಪ್ಲೆಕ್ಸ್ ಮನೇನ ಬಾಡಿಗೆ ತೊಗೊಂಡಿದ್ರು. ನಾವೇನಕ್ಕೆ ನಂಬಿದ್ವಿ ಅಂದರೆ ಅದು ಅವ್ರನ್ನ ಸ್ವಂತ ಮನೆ ಅಂತ ಹೇಳಿದ್ರು ನಮ್ಗೆ. ಹೌದು, ಕ್ಯಾಶ್ ಮುಖಾಂತರ ಕೊಟ್ಟಿದ್ದೀರಾ, ಡೆಪಾಸಿಟ್ ಅಕೌಂಟ್ ಮುಖಾಂತರ ಇದೆ ಸರ್, ಕೊಟ್ಟಿದ್ದಾರೆ ಸರ್, ಚೆಕ್ಸ್ ಕೊಟ್ಟಿದ್ದಾರೆ. ನಾನು ಹಾಕ್ತೀನಿ ಅಂತ ಹೇಳಿದಕ್ಕೆ, ಇಲ್ಲಮ್ಮ ಇನ್ನು 2 ದಿನದಲ್ಲಿ ನನಗೆ ಕ್ಯಾಶ್ ಬಂದ್ಬಿಡುತ್ತೆ, ನೀನೇನು ಹಾಕ್ಬೇಡ, ಡೇಟು ಅದು ಇದಾಗೋವರೆಗೂ ಅದು ಹಾಕ್ಬೇಡ, ನಾಳೆಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ನಾನು ನಂಬಿಕೆ ಸರ್, ಒಬ್ಬ ಮನುಷ್ಯನ ನಂಬಿದ್ದೆ ಅಷ್ಟೇ. ನಾವು ಇಲ್ಲಿ ನಂಬಿಕೆ ದ್ರೋಹ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸರಿ ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಅವರು ಫೋನ್ ಎತ್ತಿರಲಿಲ್ಲ. ಸರ್ ಯಾಕೆ ಸರ್ ಹಿಂಗೆ ಮಾಡ್ತೀರಿ, ನಮ್ಮ ಮನೆ ಸಂಸಾರನೇ ಹಾಳಾಗೋಗ್ತಾ ಇದೆ, ನಮ್ಮ ಮಂಗಳವಾರ ಮನೇಲಿ ಒಡವೆ ಇಡಬೇಡ ಅಂತ ಹೇಳಿದ್ರು ನಾನು ಹಠ ಮಾಡಿ ತೊಗೊಂಬಂದು ನಿಮ್ಗೆ ಹೆಲ್ಪ್ ಮಾಡಿದ್ದೀನಿ, ದಯವಿಟ್ಟು ನಮ್ಮ ಮನೆ ಸಂಸಾರ ಹಾಳಾಗೋಗ್ತಾ ಇದೆ ಕೊಡಿ ಸರ್.
ನೋ ಹತ್ಕೊಂಡು ಕೇಳಿದೆ, ಕಾಲು ಬೀಳ್ತೀನಿ ಸರ್, ನಿಮ್ಮ ಎಂತೆಂಥ ಮಾತು ನಾನು ಇದು ಮಾಡಿ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅಯ್ಯಪ್ಪ ಫೋನ್ ಎತ್ತುತ್ತಾರಿಲ್ಲ, ಮೆಸೇಜ್ಗಳು ಅಷ್ಟೇ ಆಗುತ್ತಮ್ಮ, ಈ ವಾರ ಆಗುತ್ತೆ, ಮುಂದಿನ ವಾರ ಆಗುತ್ತೆ, ಎಲ್ಲನೂ ಇದೆ ಸರ್. ಇದರ ಲೀಸ್ಟಲ್ಲೆಲ್ಲನೂ ಅವ್ರು ಏನೇನು ಮೆಸೇಜ್ ಮಾಡಿದ್ದಾರೆ ನನಗೆ ಎಲ್ಲನೂ ನನ್ನ ಹತ್ರ ಇದೆ. ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೇ ನಾನು ಬಂದಿರೋದು, ಕೂತ್ಕೊಂಡಿರೋದು. ಅದಕ್ಕೆ ಬೇರೆ ಆಪ್ಷನ್ ಇಲ್ಲದೆ ಇರುವಾಗ ಅದಕ್ಕೆ ಯಾರಿಗೂ ಕೊಡೋದು ಅಂತ ಡಬಲ್ ಗೇಮ್ ಸ್ಟಾರ್ಟ್ ಮಾಡ್ತಾರೆ. ನಾನು ಹೇಳಿದೆ ಸರ್, ನಾನು ಕೂತ್ಕೊಳ್ಳೋದು ನಾನು ಇಷ್ಟಪಡಲಿಲ್ಲ. ನಾನು ಅವತ್ತು ಹೇಳಿದೆ ನನಗೆ ಬೇಡ ಸರ್, ನಾನು ಸ್ಟೇಜ್ ಬೇಡ, ಯಾಕಂದ್ರೆ ನಾವೆಲ್ಲ ಲೇಡೀಸ್ ಕೆಲಸ ಮಾಡಿರೋದಲ್ಲಿ ನಾನು ಒಬ್ಳು ಕೂತ್ಕೊಂಡ್ರೆ ಎಲ್ರಿಗೂ ಹರ್ಟ್ ಆಗುತ್ತೆ. ನಾನು ಕೂತ್ಕೊಳ್ಳೋದಾದ್ರೆ ನಾನಮ್ಮ ಮಾಡ್ತಿರೋದು, ನೀವು ನನ್ನ ಹೆಲ್ಪ್ ಮಾಡಿದ್ದೀರಾ, ಕೂತ್ಕೊಳ್ಳೇಬೇಕು ನೀವು ಅಂತ ಹಠ ಮಾಡಿ ಕೂಸಿದೆಯಪ್ಪ ನೀನು ನನ್ನನ್ನು ಎಲ್ಲ ಹೋದ್ವಿ. ಸರ್ ನೀವು ದುಡ್ಡು ಕೊಡ್ತೀವಿ ಅಂತೆಲ್ಲ ನೀವು ಇದು ಕೊಟ್ಟಿದ್ದೀರಿ ಅಂತಲ್ಲ, ನೋಟ್ ಕೊಟ್ಟಿದ್ದೀರಿ ಅಂತಲ್ಲ, ಯಾವ ಕೊಡ್ತೀರಾ ಸರ್ ಅಂದರೆ, ಯಾರಮ್ಮ ಹೇಳಿದ್ದು ಕೊಟ್ಟಿಲ್ಲ ಅಂತ, ನೀವು ಸಿಂಗಾಪುರ್ಗೆ ಹೋಗೋಕ್ಕೆ ಒಂದು ವಾರ ಮುಂಚೆ ನಿಮ್ಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಮತ್ತು ಸರ್ ಅವ್ರು ನಿಮ್ಮ ಫಂಡ್ ಇಲ್ಲ ಸರ್ಕಾರದಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ ಸರ್ ಅಂದ ತಕ್ಷಣ ಅವರು PA ಮಹೇಶ್ ಅವ್ರ ಕರೆದ್ಬಿಟ್ಟು ಶಿವಕುಮಾರ್ ನಗರಲ್ಲಿ ನಾವು ಕೊಟ್ಟಿಲ್ವೇನಪ್ಪ ಅಂತ ಕೇಳಿದ್ರು. ಸರ್ ಕೊಟ್ಟಿದ್ದೀವಿ ಸರ್ ಅಂದರು. ಫೋನ್ ಹಾಕ್ಕೊಂಡ್ರು, ಅವ್ರು ಸ್ಪೀಕರ್ ಆನ್ ಮಾಡಿ ಫೋನ್ ಆನ್ ಮಾಡಿದ್ರು. ಎತ್ಕೊಂಡ್ರು ಇವರು ಶಿವಕುಮಾರ್ ನಗರಲ್ಲಿ ಎತ್ಕೊಂಡು, ಏನ್ರಿ ನಮಗೆ ದುಡ್ಡು ಕೊಟ್ಟಿಲ್ವೇನ್ರಿ ಅಂತ ಅಂದರು. ಅದಕ್ಕೆ ಕೊಟ್ಟಿದ್ದೀವಿ ಸರ್. ಎಷ್ಟು ಕೊಟ್ಟಿದ್ದೀರಾ? 20 ಲಕ್ಷ ಕೊಟ್ಟಿದ್ದೀರಾ ಸರ್. ಮತ್ತು ಇಲ್ಲಿ ಬಂದಿದ್ದಾರೆ ನಿಮ್ಮ ಕಮಿಟಿಯವರು, ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರಂತೆ ಅಂದರೆ, ಸರ್ ಫೋನ್ ಕೊಡಿ ಸರ್ ಅವ್ರಿಗೇನು ಫೋನ್ ಕೊಡೋದು, ನೀನು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಕರೆಸಿದ್ರು. ಅವ್ರನ್ನ ಕರೆಸ್ಬಿಟ್ಟು ಕೂರಿಸಿ ಕ್ಯಾಬಿಸ್ ಮಕ್ಕುವುದು, ಇಂಥ ಕೆಲಸ ಮಾಡ್ತೀಯಲ್ಲ ನೀನು, ಇನ್ನೊಂದ್ಸಲಿ ಏನಾದರೂ ಬಂದರೆ ನೀನು ಈ ಥರ ಹಬ್ಬ ಮಾಡ್ತೀನಿ ಅಂತ ಯಾವ ಕನ್ನಡ ಹಬ್ಬನೂ ಮಾಡಲ್ಲ, ಏನೂ ಮಾಡಲ್ಲ, ಹೋಗ್ತಾ ಇಲ್ಲ ಅಂತ ಬೈಬಿಟ್ಟು ಕಳಿಸಿದ್ರು ಅವ್ರನ್ನ. ಅದಾದಮೇಲೆ ಅವರು ನಮ್ಮನ್ನು ಕಂಪ್ಲೀಟಾಗಿ ನಿಲ್ ಮಾಡಿಬಿಟ್ರು, ಅಂದರೆ ಶಿವರಾಜ್ ತಂಗಡಿಗೆ ಹತ್ರ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನೇನು ಮಾಡಿದೆ, ಅವ್ರು ಯಾರ್ಯಾರ ಹತ್ರ ಅವರು ಫೋಟೋಗೆಲ್ಲ ತೆಗೆದಾಕೊಳ್ತಾರೆ, 3 ನಿಮಿಷ ಕನ್ನಡ ಹಬ್ಬ ನನಗೆ ಕ್ಲಿಯರೇ ಮಾಡಿಲ್ಲ, 3 ನಿಮಿಷ ಕನ್ನಡ ಹಬ್ಬ ಮಾಡೋದಕ್ಕೆ ಆಲ್ರೆಡಿ ರೆಡಿಯಾಗಿ ಹೋದ್ರು ಅವರು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಸರ್ 3 ನಿಮಿಷ ಕನ್ನಡ ಹಬ್ಬ ಮಾಡ್ತಾ ಇದ್ರೆ ನಂದೇನಿದೆ ಕ್ಲಿಯರ್ ಮಾಡಿ ಸರ್ ಅಂತ ಹೇಳಿದೆ. ಅದಕ್ಕೆ ಇಲ್ಲಮ್ಮ ಯಾವುದಾದ್ರು ಬಂದರೆ ನೋಡ್ತೀನಿ, ಇಲ್ಲಾಂದರೆ ನಾನು ಕೊಡೋಣ ಅಂದರೆ ಏನು ಮಾಡ್ಕೋತೀರಾ ನೀವು, ಅವ್ರಿವ್ರ ಹತ್ರ ಹೋಗ್ತೀರಾ, ಶಿವರಾಜ್ ತಂಗಡಿಗೆ ಸರ್ ಹತ್ರ ಹೋಗಿದ್ದೀರಾ, ಆಂಜನೇಯ ಸರ್ ಹತ್ರ ಹೋಗಿದ್ದೀರಾ, ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ದೀರಾ, ನಾನು ಕೊಡಲ್ಲ. ಏನಮ್ಮ ನೀವೇನು ನನ್ನಲ್ಲಿ ಇದನ್ಕೊಂಡಿದ್ದೀರಾ, ನನಗೆ ಒಂದೇ ಒಂದು ಕ್ಷಣ ಸಾಕು ನನ್ನ ಮುಗಿಸೋಕೆ ಅಂತೇಳಿ ವಾಯ್ಸ್ ರೆಕಾರ್ಡ್ ಹಾಕಿದ್ದಾರೆ. ಆ ವಾಯ್ಸ್ ರೆಕಾರ್ಡ್ ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ವಾಯ್ಸ್ ರೆಕಾರ್ಡ್ ಇದೆ, ಇದೆಲ್ಲ ನೋಡಿನೇ FIR ಮಾಡಿರೋದು ಅವ್ರ ಮೇಲೆ. ಒಂದೇ ಒಂದು ಕ್ಷಣ, ಒಂದೇ ಸೆಕೆಂಡ್ ಸಾಕಂತೆ ನನ್ನ ಫಿನಿಶ್ ಮಾಡೋಕ್ಕೆ ಅಂತ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀವಿ ನಾವು, ಪೊಲೀಸರ ಹತ್ರ ಆಲ್ರೆಡಿ ಕೊಟ್ಟಿದ್ದೀವಿ ನಾವು. ಸೊ ಈ ಥರ ಎಲ್ಲ ನಮಗೆಲ್ಲ ಧಮಕಿ ಹಾಕ್ಕೊಂಡು ದುಡ್ಡು ಕೊಡ್ದಂಗೆ ಇವಾಗ ಮತ್ತೆ 3 ನಿಮಿಷ ಕನ್ನಡ ಹಬ್ಬ ಮಾಡೋಕ್ಕೆ ಹೊರಟಿದ್ರು. ನಾವೆಲ್ಲರಿಗೂ ಹೇಳಿದ್ದಕ್ಕೆ ಈ ಥರ ಇದೆ ಅಂತ ಹೇಳಿದ್ದಕ್ಕೆ ಅವರು ಇವಾಗ ನಮ್ಮನ್ನ ಯಾವುದೇ ರೀತಿ ಇದನ್ನ ಮಾಡ್ಕೊಳ್ತಾ ಇಲ್ಲ. ಈ ಸಲ ಅವರು ಈ ಮಸ್ಕಟ್ಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅದು ನೀವು ಬೇಕಾದ್ರೆ ಪೊಲೀಸರ ಹತ್ರ ತಿಳ್ಕೊಬೋದು ಯಾಕೆ ಹೋಗ್ತಾ ಇಲ್ಲ ಅಂತ, ಯಾಕಂದ್ರೆ ನಮ್ಮ ಮಾಧ್ಯಮದಿಂದ ಹೇಳಕ್ಕಾಗಲ್ಲ ನಾವು. ಸೊ ನೀವು ತಿಳ್ಕೊಬೋದು ಅಷ್ಟೇನೆ. ಸೊ ಇವಾಗ ಒಂದು FIR ಆಗುತ್ತೆ ಒಬ್ಬ ಮನುಷ್ಯನ ಮೇಲೆ ಅಂದರೆ, ಪೊಲೀಸ್ನವರು ಏನು ದಡ್ರೇನಲ್ಲ ಸುಮ್ಮನೆ FIR ಮಾಡೋಕ್ಕೆ. ನಮ್ಮ ಹತ್ರ ಎಲ್ಲ ಒರಿಜಿನಲ್ ಎಲ್ಲ ಇಸ್ಕೊಂಡಿದ್ದಾರೆ. ಗೋವಿಂದ ರಾಜು ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಅವರಿರೋದು ಅದೇ ಲಿಮಿಟ್ಸ್ ಅಲ್ಲಿ ಬರುತ್ತೆ ಅಂದ್ಬಿಟ್ಟು ಹೋಗಿದ್ವಿ. ಸೊ ಇದು FIR ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಗೋವಿಂದ ರಾಜು ವಿಜಯನಗರ ನಮಗೆ FIR ಆಗಿದೆ ಅವ್ರ ಮೇಲೆ. ಸೊ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾರ ಮೇಲೆ? ಕಣ್ಣು ಪತ್ರಿಕೆ ಶಿವಕುಮಾರ್ ನಾಗರನವಿಲಿ ಅವ್ರ ಮೇಲೆ FIR ಮಾಡಿದ್ದೀನಿ. ಸೊ ಎಲ್ಲ ಡಾಕ್ಯುಮೆಂಟು ನಾನು ಸಬ್ಮಿಟ್ ಮಾಡಿದ್ದೀನಿ ಪೊಲೀಸ್ನವ್ರಿಗೆ. ದಯವಿಟ್ಟು ನಾನು ಏನಕ್ಕೆ ಇವತ್ತಿಲ್ಲಿ ಬಂದಿದ್ದೀನಿ ಅಂದರೆ, ನಿಮ್ಮ ಮಾಧ್ಯಮದವರ ಮೇಲೆ ನಂಬಿಕೆ ಇಟ್ಟು ನಾನು ಬಂದಿದ್ದೀನಿ. ಅವ್ರು ಹೇಳಿದ್ರು, ನಾನು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಅವರು ಹಿಂಗೆ ನಾನು ಮೋಸ ಮಾಡಿದ್ದಾರೆ ಅಂತ ನಾನು ಹೇಳಿದ್ದಕ್ಕೆ ನಿಮ್ಮನ್ನ ಒಂದು ಕ್ಷಣ ಸಾಕು ನಾನು ಮುಗಿಸೋದಕ್ಕೆ ಅಂತ ನನಗೆ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಅದನ್ನು ಕೂಡ ನಾನು ಪೊಲೀಸ್ ಕೊಟ್ಟಿದ್ದೀನಿ. ಅದಕ್ಕೆ ಇವತ್ತು ನಾನು ಧೈರ್ಯವಾಗಿ ಕೂತ್ಕೊಂಡು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇದ್ದೀನಿ. ಸೊ ಯಾರು ಹೆದರ್ಕೋಬೇಡಿ, ಇದರಿಂದ ತುಂಬ ಜನಕ್ಕೆ ಅವ್ರು ಅನ್ಯಾಯ ಮಾಡಿದ್ದಾರೆ. ಎಷ್ಟೋ ಜನ ಹೆದರ್ಕೊಂಡು ಇವತ್ತು ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಆ ಥರ ಒಂದು ಟ್ರಿಕ್ಸ್ ಮಾಡ್ತಾರೆ, ಅಂದರೆ ಹೆಣ್ಮಕ್ಳ ಮೇಲೆ ಕೆಟ್ಟದಾಗಿ ಮಾತಾಡೋದು, ಅಂದರೆ ಅವ್ರನ್ನ ಕ್ಯಾರೆಕ್ಟರ್ಲೆಸ್ ಥರ ನೋಡೋದು, ಆ ಥರ ಎಲ್ಲ ಮಾಡ್ತಾರೆ ಅವರು. ಸೊ ಹಾಗಾಗಿ ಇವತ್ತು ಎಷ್ಟೋ ಜನ ಮಹಿಳೆಯರು ಬಂದಿಲ್ಲ ಇಲ್ಲಿ. ಸೊ ಹಾಗಾಗಿ ನಾನು ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ, ಶಿವಕುಮಾರ್ ನಾಗರನವಿಲರ್ ಕಣ್ಣು ಪತ್ರಿಕೆ ಸಂಪಾದಕ ಅಂತ ಹೇಳ್ಬಿಟ್ಟು ಇರುವಂಥ ಶಿವಕುಮಾರ್ ನಾಗರನವಿಲರ್ ಹೇಳ್ತಾ ಇದ್ದೀನಿ, ಸರ್ ನೀವು ಹೇಳಿದ್ರಿ, ನೀವು ಆಲ್ರೆಡಿ ಹೋಗಿ ನೀವು ಇದೆಲ್ಲ ಮಾಡ್ತಾ ಇದ್ದೀರಾ, ನೀವು ಅದಕ್ಕೆ ನಾನು ಏನು ಕೊಡಲ್ಲ, ನಿಮ್ಮನ್ನು ಮುಗ್ಸಕ್ಕೆ ಒಂದು ಕ್ಷಣ ಸಾಕು ಅಂತ ಇವತ್ತು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ ಸರ್ ನಾನು. ಹೌದು ಸರ್, ನೀವು ನನಗೆ ಮೋಸ ಮಾಡಿದ್ದೀರಾ, ಆಯ್ತಾ, ಇವತ್ತು ನನಗೆ ಮೋಸ ಮಾಡಿದ್ದೀರಾ, ಅದಕ್ಕೆ ಮಾಧ್ಯಮದ ಮುಂದೆನೇ ಹೇಳ್ತಾ ಇದ್ದೀನಿ. ನಾಳೆ ದಿನ ನನಗಾಗಲಿ ನನ್ನ ಸಂಸಾರಕ್ಕಾಗಲಿ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ಕಣ್ಣು ಸಂಪಾದಕ ಶಿವಕುಮಾರ್ ನಾಗರನವಿಲೆ ಅವರನ್ನೇ ಕಾರಣ ಅಂತ ನಾನು ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. 20 ಲಕ್ಷ
ಕೊಟ್ಟಿದ್ದೆ, 10 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದೆ ಗೋಲ್ಡ್ ಇಟ್ಬಿಟ್ಟು. ಇನ್ನು 10 ಲಕ್ಷ 5 ಲಕ್ಷ ಒಂದ್ಸಲಿ, 4,87,000 ಒಂದ್ಸಲಿ ನಾನು ಹಾಕಿದ್ದೆ. ಅದು ಡಾಕ್ಯುಮೆಂಟ್ ಎಲ್ಲ ನನ್ನ ಹತ್ರ ಇದೆ. ಸೊ ಅದರಲ್ಲಿ 10.5 ಲಕ್ಷ ಅಪ್ಪ ಕೊಟ್ಟಿದ್ದಾನೆ ಸರ್. 10.5 ಲಕ್ಷ ಕೊಟ್ಟಿದ್ದಾರೆ. ಈಗ ಗೋಲ್ಡ್ದು 9.5 ಲಕ್ಷ ಕೊಡಬೇಕು, 1 ವರ್ಷದ್ದು ಬಡ್ಡಿ ಸೇರಿಸಿ ಅವ್ರು ಕೊಡಬೇಕು. ಅದಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇರೋದು ಒಂದೇ ಏನಂತ ಹೇಳಿದ್ರೆ, ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಕೊಡಿ. ಮತ್ತೆ ಇಂಥ ಒಬ್ಬ ಏನಂತ ಹೇಳ್ಬೋದು, ಸುಳ್ಳು ಹೇಳ್ಕೊಂಡು ಹೆಣ್ಮಕ್ಳು ಮೋಸ ಮಾಡಿಕೊಂಡು ಫೇಕ್ ಕನ್ನಡ ಪ್ರೆಸ್ ಕ್ಲಬ್ ಅಂತ ಹೇಳಿ ಇಟ್ಕೊಂಡು ಮೋಸ ಮಾಡ್ತಾರೋ ಇವ್ರಿಗೆ ಕರ್ನಾಟಕ ಸರ್ಕಾರನು ಸೂಕ್ತ ಕ್ರಮನ ಕೈಗೊಂಡು ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಸರ್. ಇದು ನನ್ನ ವಾದ, ಇದು ನನ್ನ ಬೇಡಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಓವರ್ ಟು ರಜಿತಾ. ಇವರು ಒಬ್ಬರದೇ ಅಲ್ಲ, ನಮ್ಮ ಇಡೀ ಟೀಮಲ್ಲಿ ನಾವು ಒಂದು 10 ಜನ ಕೆಲಸ ಮಾಡಿದ್ವಿ. ಒಬ್ರೊಬ್ರಿಗೂ ಇದೇ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಟಿಂಗ್ ನಡೆದಿದೆ. ಇವ್ರಿಗೆ ಗೋಲ್ಡ್ ಇಟ್ಟು ಅವ್ರು ದುಡ್ಡು ಕೊಟ್ಟಿರೋದು. ನನಗೆ ಹೆಂಗಾಯಿತು ಅಂದರೆ, ನಾನು ಜನರಲ್ ಸೆಕ್ರೆಟರಿ, ವಿಶ್ವಕರ್ಣ ಹಬ್ಬ ಸೆಕೆಂಡ್ಗೆ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಇಲ್ಲಿಂದ ಎಲ್ಲರನ್ನೂ ಕರ್ಕೊಂಡು ಹೋಗಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ವಿ ಹ್ಯಾಡ್ ಗೆಸ್ಟ್ ಇದ್ರು, ಕಮಿಟಿ ಮೆಂಬರ್ಸ್ ಇದ್ರು, ಮತ್ತೆ ಟೂರ್ಗೆ ಅಂತ ಬಂದಿರೋ ಟೂರಿಸಂ ಪೀಪಲು ಇದ್ರು. ಇವರೆಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಫ್ಲೈಟ್ ಮಾತ್ರ, ಹೋಗೋ ಫ್ಲೈಟ್ ಮಾತ್ರ ಬುಕ್ ಮಾಡಿದ್ರೆ ಹೊರತು ಹೋಟೆಲ್ ರೂಮ್ಸ್ ಬುಕ್ ಮಾಡಿರಲಿಲ್ಲ. ನಾವು ಲ್ಯಾಂಡ್ ಹೋಗಿದ್ದು 9:30ಗೆ, ಆನ್ 7th ವಿ ಲ್ಯಾಂಡೆಡ್. ಈವ್ನಿಂಗ್ 7:30ವರೆಗೂ ಒಬ್ರಿಗೂ ಒಂದು ರೂಮ್ ಅಲೋಕೇಟ್ ಆಗಿರಲಿಲ್ಲ. ಎಲ್ಲ ಇಡೀ ಎಷ್ಟು ಜನ ಹೋಗಿದ್ರು ಎಲ್ಲರೂ ಲಾಬಿಯಲ್ಲಿ ಕೂತ್ಕೊಂಡು ದೇ ವರ್ ವೇಟಿಂಗ್ ಫಾರ್ ರೂಮ್ಸ್. ಸಿಂಗಾಪುರಲ್ಲೆಲ್ಲ ಅಂದರೆ ಅಡ್ವಾನ್ಸ್ ಆಗಿ ನೀವು ಮಾಡಿದ್ರೇ ನಿಮಗೆ ಸಿಕ್ಕೋದು. ಇಮಿಡಿಯೇಟಾಗಿ ಹೋಗಿ ಅಷ್ಟು ಜನ ಅರೌಂಡ್ 70-80 ಪೀಪಲ್ಗೆ ರೂಮ್ಸ್ ಬೇಕು ಅಂದರೆ ಯಾವುದೇ ಹೋಟೆಲ್ಸ್ ರೆಡಿ ಇರೋದಿಲ್ಲ. ಸೊ ನಾನೇನು ಮಾಡಿದೆ, ನನಗೆ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನನ್ನ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇದೆ. ಸೊ ನನ್ನ ಒನ್ ಆಫ್ ಮೈ ಫ್ರೆಂಡ್ ಹ್ಯಾಡ್ ಅ ಸರ್ವಿಸ್ ಅಪಾರ್ಟ್ಮೆಂಟ್ ಕನೆಕ್ಟ್ಸ್ ಇತ್ತು. ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು 40 ಜನಕ್ಕೆ ಅಟ್ಲೀಸ್ಟ್ ಸದ್ಯಕ್ಕೆ ಇರೋ, ಅಲ್ಲಿ ತುಂಬ ಕೆವಾಸ ನಡೀತಿತ್ತು. ಸೊ 40 ಜನನ ಶಿಫ್ಟ್ ಮಾಡಿ ಇನ್ನೊಂದು ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಅವ್ರಿಗೆ ರೂಮ್ ಕೊಡಿಸಿದೆ. ಸೊ ರೂಮ್ ಕೊಡಿಸಿದ್ದಾದ್ಮೇಲೆ ಅಲ್ಲಿ ನನ್ನ ಹತ್ರ ದುಡ್ಡಿಲ್ಲಮ್ಮ, ಇವಾಗ ನನ್ನ ಹತ್ರ ಸಿಂಗಾಪುರ್ ಡಾಲರ್ಸ್ ಇಲ್ಲ, ನಾನು ಬೆಂಗಳೂರು ಹೋಗಿದ ತಕ್ಷಣ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಇದ್ರಲ್ಲ ಅವ್ರ ಹತ್ರ 4 lakh rupees ತೊಗೊಂಡು, ದಿಸ್ ಇಸ್ ಅರೌಂಡ್ $4,500 ನಾವು ಪೇ ಮಾಡಿದ್ದೀವಿ. ಡೇಟ್ ನೋಡಿದ್ರೆ ಇಟ್ ಇಸ್ 12/11/2025. ಇದು ಬೈ ಕ್ಯಾಶ್ ಆಗಿರೋ 2024. ಸೊ ಬೈ ಕ್ಯಾಶ್ ಆಗಿದೆ. ಅವರು ವಾಪಸ್ ಇಂಡಿಯಾಗೆ 10ನೇ ತಾರೀಕೆಲ್ಲ ವಾಪಸ್ ಬಂದರು. ಸೊ ದಿಸ್ ಇಸ್ ದ ಪ್ರೂಫ್ ದಟ್ ವಿ ಹ್ಯಾವ್ ಪೇಡ್ ದ ಮನಿ ಆ್ಯಂಡ್ CCTV ಫುಟೇಜಸ್ ಎಲ್ಲನೂ ತೋರಿಸಿದ್ದೀವಿ ಪೊಲೀಸ್ ಅವ್ರಿಗೆ. ಸೊ ಅವ್ರು ಅದನ್ನು 1,75,000 ಮಾತ್ರ ವಾಪಸ್ ಕೊಟ್ಟಿದ್ದು. ಮಿಕ್ಕಿದ್ದು ಕೇಳಿದ್ರೆ ನಿಮ್ಮನ್ನು ಸಿಂಗಾಪುರ್ ಕರ್ಕೊಂಡು ಹೋಗಿ ಬಂದ್ವಲ್ಲಮ್ಮ, ಅದಕ್ಕೂ ಇದಕ್ಕೂ ಸರಿ ಆಯಿತು ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ. ಕನ್ನಡ ಹಬ್ಬಕ್ಕೆ ಇವರು ರಮಣಶ್ರೀ ಹೋಟೆಲ್ ಸೊ ಇವಾಗ ಇವ್ರನ್ನ ಗೌರವಾಧ್ಯಕ್ಷನ ಮಾಡಿದ್ದಾರೆ. ಇವರು ಹೋಗಿದ್ದಾರೆ, ಅಲ್ಲಿ ಆಲ್ರೆಡಿ ಹೋಗಿದ್ದಾರೆ ಅಲ್ಲಿಗೆ. ನಾನು ಇಷ್ಟೆಲ್ಲ ಕೇಳೋದು, ನಾನು ಒಂದೇ ಒಂದು ಮಾತು ಕೇಳಿದೆ ಸರ್. ನಾನು ಕೇಳೋದು ಒಂದೇ, ಈ ಮಾಧ್ಯಮದ ಮೂಲಕ ಈ ಕರ್ನಾಟಕದಲ್ಲಿರೋ ಕನ್ನಡದ ಒಂದು ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡ್ಸೋಕ್ಕಾಗದೇ ಇರೋರು ಅಲ್ಲೂ ಹೋಗಿ ಏನ್ ಸರ್ ಹಬ್ಬ ಮಾಡ್ತಾರೆ, ಹೌದಲ್ವಾ? ಏನಾದ್ರು ನೀವು ಫಸ್ಟ್ ಇಲ್ಲಿ ನ್ಯಾಯ ಕೊಡಿಸಿ. ಒಂದು ಕನ್ನಡ ಹೆಣ್ಮಗಳು 2-3 ಸಲ ಫೋನ್ ಮಾಡಿ ಕೇಳಿದ್ರು ನೀವು ಯಾವುದೇ ರೀತಿಯ ರಿಯಾಕ್ಷನ್ ಕೊಡ್ತೀರಾ? ಹೋಗಿ ಅಲ್ಲಿ ನನ್ನ ಮಸ್ಕಟ್ಟಲ್ಲಿ ಕನ್ನಡ ಹಬ್ಬ ಮಾಡ್ತೀನಿ ಅಂತ ಕನ್ನಡ ಮತ್ತೆ ಕನ್ನಡ ಹಬ್ಬನ ಹೆಸರಿಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ, ದುಡ್ಡಿನ ದಂಧೆ ಮಾಡ್ತಾ ಇದ್ದಾರೆ.